ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಫೇಸ್ಬುಕ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಓಕೆನಾ? ಈಗ ನೀವು ಬಿಗಿನರ್ ಹೊಸಬರಾಗಿದ್ದರೆ ಫೇಸ್ಬುಕ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟು ನಾವು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಫೇಸ್ಬುಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡಿದ್ಮೇಲೆ ನೋಡಿ, ಫೇಸ್ಬುಕ್ ಅಕೌಂಟ್ ಡೌನ್ಲೋಡ್ ಆಗಿರುತ್ತೆ, ಮೊಬೈಲಿಗೆ ಬರುತ್ತೆ. ಮೇಲ್ಗಡೆ ಕಾಣ್ತಿದೆ ಅಲ್ವಾ, ಫೇಸ್ಬುಕ್ಕು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಓಕೆ, ನಮ್ಮ ಹಳೆ ಅಕೌಂಟ್ ಇದ್ದರೆ ಇಲ್ಲಿ ನಂಬರ್, ಇಮೇಲ್, ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೋದು. ಈಗ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದಲ್ವ ಫೇಸ್ಬುಕ್ ಅಕೌಂಟು, ಕೆಳಗಡೆ ಇದೆ ನೋಡಿ, ಕ್ರಿಯೇಟ್ ನ್ಯೂ ಅಕೌಂಟು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಆಲ್ರೆಡಿ ನನ್ನ ಅಕೌಂಟ್ ಇದೆ. ನಮ್ಮ ಅಕೌಂಟ್ ಇದ್ದರೆ ಕ್ರಿಯೇಟ್ ಮಾಡ್ತಾ ಇದ್ದಲ್ವಾ, ಗೆಟ್ ಸ್ಟಾರ್ಟೆಡ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನಿಮ್ಮ ಏನು ಹೆಸರೇನು ಕೇಳುತ್ತೆ. ಈಗ ನಿಮ್ಮ ಫುಲ್ ಹೆಸರು ಹಾಕಿ, ಲಾಸ್ಟ್ ನೇಮು ಹಾಕಿ. ನೆಕ್ಸ್ಟ್ ಆಪ್ಷನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಆದಮೇಲೆ ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿ. ಹಾಕಿನ ಸೆಟ್ ಅಂತ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಈ ಥರ ಜೆಂಡರ್ ಅಂತ ಬರುತ್ತೆ, ಮೇಲ ಫಿಮೇಲ ಅದ್ರ ಮೇಲೆ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೋಡಿ, ವಾಟ್ಸ್ ಯುವರ್ ಮೊಬೈಲ್ ನಂಬರ್. ನೀವು ನಂಬರಿಂದನಾದರೂ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು, ಇಲ್ಲ ನಿಮ್ಮ ಇಮೇಲ್ ಐ ಡಿಯಿಂದನೂ ಕ್ರಿಯೇಟ್ ಮಾಡ್ಬೋದು. ಓಕೆನಾ? ಯಾವುದಾದ್ರೂ ಕ್ರಿಯೇಟ್ ಮಾಡಿ. ನಾನೀಗ ಜಿಮೇಲ್ ಐ ಡಿಯಿಂದ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆನಾ? ನೆಕ್ಸ್ಟು ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಡಿ. ಓಕೆನಾ? ನಿಮ್ಮ ಸೇವ್ ಯುವರ್ ಲಾಗಿನ್ ಇನ್ಫಾರ್ಮೇಷನ್. ನಿಮ್ಮ ಲಾಗಿನ್ ಇನ್ಫಾರ್ಮೇಷನ್ ಮೊಬೈಲ್ ಸೇವ್ ಆಗಿರಬೇಕಾ? ಸೇವ್ ಆಗಿದ್ರೆ ಸೇವ್ ಅಂತ ಕೊಡಿ, ಇಲ್ಲ ನಾಟ್ ನೌ ಅಂತ ಕೊಡಿ. ಓಕೆ, ನಾನು ಸೇವ್ ಅಂತ ಕೊಟ್ಟು ಸೇವ್ ಮಾಡ್ಕೊಂಡಿರ್ತೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು, ಪಾಲಿಸಿಗಳು ಅಗ್ರಿ ಮಾಡ್ತಿದ್ದೆ ಅಂತ ತೋರಿಸುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ತಗೊಳುತ್ತೆ, ವೆಯ್ಟ್ ಮಾಡಿ. ಓಕೆನಾ? ನೋಡಿ, ಆಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಅದಕ್ಕೆ ಪಿಕ್ಚರ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಪಿಕ್ಚರ್ ಇದೆ ನೋಡಿ, ಫೋಟೋಗಳನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡಿ ಆಮೇಲೆ ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ನಾನು ಸ್ಕಿಪ್ ಮಾಡ್ತೀನಿ, ನೀವು ಆ್ಯಡ್ ಮಾಡಿದ್ರೆ ಮಾಡ್ಕೊಳ್ಳಿ ಸ್ಕಿಪ್ಪು. ಓಕೆ, ಆಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಮ್ಮ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ನಾವು ಮಾಡಬಾರ್ದು ಅಂತ ನಾನು ಇಲ್ಲಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಕಿಪ್ಪು. ಮತ್ತೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಕನೆಕ್ಟ್ ಮಾಡಬೇಕಾ ಅಂದ್ರೆ ರನ್ ಆನ್ ಮಾಡಬೇಕಂತ ಬರುತ್ತೆ. ನೀವು ಯಾವುದಾದ್ರು ಆಪ್ಷನ್ ಮಾಡ್ಬೋದು, ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆ, ಅಲ್ಲೂ ನೋಟಿಫಿಕೇಷನ್ ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಮ್ಮ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಆಗಿದೆ ಆಲ್ಮೋಸ್ಟು. ಈಗ ಕೆಲವು ಸೆಟ್ಟಿಂಗ್ಸ್ಗಳು ಇರ್ತಾವಲ್ಲ, ಅದು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಮೇಲ್ಗಡೆ ಲೋಗೋ ಆಪ್ಷನ್ಸ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಗೆಟ್ ಸ್ಟಾರ್ಟೆಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಹಾಕೊಳ್ಳಿ ನೀವು, ಅಲ್ಲ ಆಕ್ಸೆಸ್ ಅಲ್ಲೋ ಕೊಡಿ. ಅದೊಂದು ಫೋಟೋ ಹಾಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸ್ವಲ್ಪ ವೆಯ್ಟ್ ಮಾಡಿ, ಬಂದಿದೆ. ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ, ಸ್ಕಿಪ್ ಕೊಡಿ. ಇನ್ಫಾರ್ಮೇಷನ್ ಎಲ್ಲ ಆಮೇಲೆ ನೀವು ಆ್ಯಡ್ ಮಾಡ್ಕೋಬೋದು. ಬಯೋ ಬೇಕಂದ್ರೆ ಬಯೋ ಹಾಕೋಬೋದು. ನೋಡಿ, ವ್ಯೂ ಪ್ರೊಫೈಲು ನೋಡಿ, ಇಲ್ಲಿ ಎಡಿಟ್ ಪಬ್ಲಿಕ್ ಡೀಟೇಲ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಾವು ಫೇಸ್ಬುಕ್ನ ಎಡಿಟ್ ಮಾಡ್ಕೋಬೋದು. ನೋಡಿ, ಕವರ್ ಫೋಟೋನ ಹಾಕೋಬೋದು. ಬಯೋ ಬೇಕಾ ಬಯೋ ಇಲ್ಲಿ ಹಾಕೋಬೋದು. ಕರೆಂಟ್ ಸಿಟಿ, ವರ್ಕ್ ಪ್ಲೇಸು, ಎಜುಕೇಷನು, ಹೋಮ್ ಟೌನು, ಇವೆಲ್ಲ ನಾವು ಅದ್ರ ಮೇಲೆ ರಿಲೇಷನ್ಶಿಪ್ ಸ್ಟೇಟಸ್ಸು ಇವೆಲ್ಲ ನಾವು ಆ್ಯಡ್ ಮಾಡ್ಕೋಬೋದು ನಮ್ಮ ಪ್ರೊಫೈಲ್ ಸೆಟ್ಟಿಂಗ್ಸಲ್ಲಿ. ಓಕೆನಾ? ಲಿಂಕ್ಗಳು, ಯಾವುದೋ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ನಾವು ಆ್ಯಡ್ ಮಾಡ್ಕೋಬೋದು. ಓಕೆ, ನೋಡಿ, ಈ ಥರ ಫೇಸ್ಬುಕ್ ಐ ಡಿ ಕ್ರಿಯೇಟ್ ಆಗಿದೆ. ಇದೇ ಫ್ರೆಂಡ್ ಫೇಸ್ಬುಕ್ ಐ ಡಿನ ಕ್ರಿಯೇಟ್ ಮಾಡೋಂಥ ಸುಲಭವಾದ ವಿಧಾನ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್. ನಾವು ನಿಮಗೋಸ್ಕರ ಈ ಥರ ವಿಡಿಯೋ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.